ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ನಾವು ಝೂಗೆ ಬಂದಿದ್ದೀವಿ, ಮೈಸೂರು ಝೂಗೆ. ಝೂ ನೋಡ್ಕೊಂಡು ಸುತ್ತಾಡ್ಕೊಂಡು ಹೋಗೋಣ ಅಂತ ನಾನು, ಪಾರು, ಶ್ರೀಜಿತ್, ಪುಷ್ಪ, ಪಾಪು ಮತ್ತು ಅಮ್ಮು ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಹಾಗೆ ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಎಲ್ಲಿ ಅಲ್ಲೇನೋ ನೋಡ್ತಾ ಇದ್ದಾರೆ ಅವ್ರು. ಬಾ ರೆಸ್ಟ್ ತಗೊಳಕ್ಕೆ. ನಾನು ಏನಮ್ಮದು ಲವ್ ಬರ್ಡ್ಸ್ ಯಾರು ಲವ್ ಬರ್ಡ್ಸ್ ಸ್ನೇಹಿತರೆ. ಹಾಗೆ ಒಂದು ರೌಂಡ್ ಹಾಕೊಂಡು ಎಲ್ಲ ನೋಡ್ಕೊಂಡು ಬರೋಣ. ನೋಡಿ ಅಲ್ಲಿ ಇಲ್ಲೆಲ್ಲ ಬರೀ ಲವ್ ಬರ್ಡ್ಸು. ಹಾಂ, ಇದಲ್ಲ, ಇದು ಆ್ಯಕ್ಚುಲಿ ಏನದು ಗಿಣಿ, ಪ್ಯಾರಟ್. ಇವ್ರು ಅಲ್ಲಿದ್ದಾರೆ. ಇದು ಯಾವ ಪ್ಯಾರಟು? ಅಮ್ಮು ಹಾಂ, ಏನದು? ಅಲ್ಲಿರ್ತದ ಪ್ಯಾರೆಟ್. ಇಂತ ಮದು ಪ್ಯಾರೆಟ್ ಅಮ್ಮ. ಸ್ನೇಹಿತರೆ, ಮರದ ಹೆಸರು ನೋಡಿ, ಮಳೆ ಮರ, ಛತ್ರಿ ಮರ ಅಂತೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಸನ್ ಕೋನರ್ ಅನ್ನೋ ಒಂದು ಪಕ್ಷಿ. ಸೊ ಇದರ ಒಂದು ಲೈಫ್ ಎಷ್ಟು ಗೊತ್ತಾ ನಿಮಗೆ? ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. 70 ಇಯರ್ಸ್ ಜೀವಿಸುತ್ತಂತೆ ಇದು. ಹಾಗೆ ಇಲ್ಲಿ ನೋಡ್ತಾ ಇರೋದು ಬಂದು ನೀಲಿ ಹಳದಿ ಮಕಾವ್. ಸೊ ಇದು ಕೂಡ ಒಂದು ವೆರೈಟಿ ಪಕ್ಷಿ. ಈ ಸರೌಂಡಿಂಗು ಫುಲ್ಲು ಬರೀ ಪಕ್ಷಿಗಳು. ಕೆಂಪು ಹಸಿರು ಮೆಕ್ಕ ಅಂತ ಇದು. ಬೋರ್ಡ್ ನೋಡ್ತಿದ್ದೀರಲ್ಲ ಸ್ನೇಹಿತರೆ. ಮತ್ತು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಏನೇನಿದೆ ಅಂತ ಹೋಗಿ ನೋಡ್ಕೊಂಬರೋಣ. ಮಹಾಮಾಂಸಾಹಾರಿಗಳು ಏನೇನಿದೆ ಇಲ್ಲಿ, ಒಂದು ನಿಮಿಷ ತೋರಿಸ್ತೀನಿ. ವಾಟ್ ಈಸ್ ದಿಸ್, ವೇರ್ ಈಸ್ ದ ಮ್ಯಾಟರ್? ಮಾಡ್ತೀವಿ ಅನ್ಸುತ್ತೆ. ಎಲ್ಲ ಕೆಡಮ ಹೊರಗ ಅಲ್ಲೊಂದಿದೆ ನೋಡಿ, ಮುಳುಗಿದೆ. ಅನಿಸಿದ್ಯಾ? ಒಳ್ಳೆ ನಿದ್ದೆ ಇವಾಗ. ಯಾರಿಗೂ ಬೆಳಕಾಗಿಲ್ಲ ಇನ್ನು. ಅಲ್ಲಿ ಮೇಲೊಂದಿದೆ. ಹೌದು, ಯಾರು ಬಾ ನಾವು ಹೋಗೋಣ. ಇನ್ನು ಬೇರೆ ಕಡೆ ಏನಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬರೋಣ. ಮಹಾಮಾಂಸಾಹಾರಿ ವಲಯದಲ್ಲಿ ನಮಗೆ ಕಾಣಕ್ಕೆ ಸಿಕ್ಕಿದ್ದು ಚೀತಾ. ಇಲ್ಲಿ ಇಷ್ಟೊತ್ತು ನೋಡಿದ್ರಲ್ಲಿ ಯಾವುದೂ ಸರಿಯಾಗಿ ಕಾಣಕ್ಕೆ ಸಿಗಲಿಲ್ಲ. ಅಲ್ಲಿದೆ, ಯಾಕೋ ಬೆಳಗ್ಗೆನೇ ಎಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿರಂಗವ್ರೆ. ನೋಡೋಣ, ಆ ಕಡೆ ಹೋಗಿ ನೋಡಿಕೊಂಡು ಬರೋಣ. ಎಲ್ಲ ನೋಡೋಕೆ ಕಾಣಕ್ಕೆ ಸಿಗುತ್ತಾ ಅಂತ. ಆ್ಯಕ್ಚುಲಿ ಸ್ನೇಹಿತರೆ, ಅಲ್ಲೊಂದು ಹುಲಿ ಮಲಗಿದೆ, ತೋರಿಸ್ತೀನಿ ರೀ. ಕಾಣಿಸ್ತಿದ್ಯಾ?
ನೋಡಿ, ಬಿಳಿ ಹುಲಿ ಮಲ್ಕೊಂಡು ನಿದ್ದೆ ಮಾಡ್ತಿದೆ. ಯಾಕೋ ಈ ಸರಿ ಬಂದಾಗ ಏನು ಅಂಥ ಪ್ರಾಣಿಗಳು ಏನೂ ಕಾಣೋಕ್ಕೆ ಸಿಗ್ತಾ ಇಲ್ವಲ್ಲ, ನೋಡೋಕ್ಕೆ ಆಗ್ತಾಯಿಲ್ಲ. ಇಷ್ಟು ದೂರ ಬಂದ್ವಿ, ಏನೂ ಅಂತ ಮಜಾ ಸಿಗಲಿಲ್ಲ ನೋಡೋದ್ರಲ್ಲಿ. ನೋಡೋಣ ಇನ್ನು ಮುಂದೇನಾದರೂ ಸ್ವಲ್ಪ ಏನಾದರೂ ಒಳ್ಳೆ ಪ್ರಾಣಿಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ಕಾಣಕ್ಕೆ ಸಿಗುತ್ತಾ, ನೋಡ್ಬೋದಾ ಅಂತ. ಬನ್ನಿ ಹೋಗೋಣ. ಓ, ಈ ಥರ ಎಲ್ಲ ಹೋದ್ರೆ ಏನು ನೋಡೋಕ್ಕಾಗುತ್ತೆ ಗುರು, ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಅವರು. ಇದೆ ಬಾ, ಇಲ್ಲೇನಿದೆ ಡ್ರಿಂಕಿಂಗ್ ವಾಟರ್. ಓವಾ, ಇಲ್ಲೇ ಈ ಕಡೆ ಹೋದ್ರೆ ಏನೇನು ಸಿಗುತ್ತೆ ನೋಡಿ. ಏನದು ಸಿಂಗ್ಳಿಕಾ, ಹಮಡ್ರಾಸ್, ಬಬೂನ್, ಚಿಂಪಾಂಜಿ, ಗೊರಿಲ್ಲಾ. ಇವಾಗಿಲ್ಲಿ ನೋಡ್ತಾ ಇರೋದು ನೀವು ಸಿಂಹದ ಬಾಲವಿರುವ ಸಿಂಗಳಿಕ. ಸೊ ಸಿಂಹದ ಬಾಲ ಮಾತ್ರ ಅಲ್ಲ, ಮುಖನೂ ಕೂಡ ನೋಡಿ ಒಂದು ಸಿಂಹದ ಹೋಲಿಕೆ ಇದೆ ಇದಕ್ಕೆ. ಆ್ಯಂಡ್ ನೋಡೋಕ್ಕೂ ಕೂಡ ಒಂದು ಸಿಂಹದ ಒಂದು ಲುಕ್ ಇದೆ. ಬಾಲನೂ ಅಷ್ಟೇ ಸಿಂಹದ ಬಾಲ ಥರನೇ ಇದೆ, ಅದಕ್ಕೋಸ್ಕರ ಇದಕ್ಕೆ ಸಿಂಹದ ಬಾಲವಿರುವ ಸಿಂಗಳಿಕ ಅಂತಾರೆ. ಇನ್ನು ಇದ್ರ ಬಗ್ಗೆ ನಾನು ನಿಮಗೆ ಹೇಳೋದು ಬೇಡ ಅನ್ಕೋತೀನಿ. ಸೊ ಎಲ್ಲರಿಗೂ ತುಂಬಾ ಚಿರಪರಿಚಿತ ಚಿಂಪಾಂಜಿ, ಮಂಗನಿಂದ ಮಾನವ. ಸೊ ನೋಡಿ ಏನು ಸ್ಟೈಲಾಗಿ ಕೂತ್ಕೊಂಡು ಏನೋ ತಿಂತಾಯಿದೆ, ಹಣ್ಣು ಬಾಳೆಹಣ್ಣು ಏನೋ ತಿಂತಾಯಿದೆ ಅದು. ಬನ್ನಿ ಆ ಕಡೆ ಇನ್ನೊಂದಿದೆ, ತುಂಬ ಹತ್ತಿರದಿಂದ ನೋಡ್ಬೋದು. ಸೊ ನೋಡಿ ಸ್ನೇಹಿತರೆ, ಎಷ್ಟು ಏನು ಒಂಥರ ತುಂಬಾ ನೀಟಾಗಿ ಕ್ಲೀನಾಗಿದೆ ಅದು. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಈಗ ತಾನೇ ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಬಿಟ್ಟಂಗಿದೆ. ಮಂಡಕೋತಿನ, ಇದ್ಯಾವುದು ಗುರು ಮಂಡಕೋತಿ? ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ, ಇದು ಗೆಂಡಾಮೃಗ. ಸೊ ಇದು ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂದರೆ ಅಪ್ಪ ದೇವರೇ, ಇದು ಓಡೋದು ನೀವು ನೋಡಿಲ್ಲಲ್ಲ. ಯಾವುದಾದ್ರೂ ಒಂದಿನ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನೋಡಿ, ಯಾವುದಾದ್ರೂ ಪ್ರಾಣಿ ನಟಿಸ್ಕೊಂಡು ಹೋಗುತ್ತಲ್ಲ ಒಂದು ವೀಡಿಯೋಸ್ ನೋಡಿ, ಏನು ಸ್ಪೀಡಾಗಿ ಓಡುತ್ತೆ ಗೊತ್ತಾ, 100 ಕಿಲೋಮೀಟರ್ ಸ್ಪೀಡು. ಪ್ರಪಂಚದ ಅತ್ಯಂತ ಹಳೆಯದಾದಂಥ ಪ್ರಾಣಿ ಯಾವುದು ಅಂತ ಮಕ್ಕಳನ್ನೆಲ್ಲ ಕೇಳಿ ಸ್ನೇಹಿತರೆ, ಅವ್ರು ಹೇಳ್ತಾರೆ ಝೀಬ್ರಾ ಅಂತ. ಯಾಕೆಂದರೆ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ, ಅದಕ್ಕೆ. ಏನು ಮಾಡ್ತಿದ್ದೆ ಅದು? ಹಾಂ, ಕರೆಕ್ಟಾಗಿ ಆ ಕಡೆ ಈ ಕಡೆ ಅದು ಮೂತಿ ಒರೆಸಿ ಮಾರ್ಕೆ ಮಾಡಿಬಿಟ್ಟಿದೆ. ಇಚ್ಚಿಂಗ್ ಏನಲ್ಲ ಅದಕ್ಕೆ, ಸುಮ್ಮನೆ ಅದು ಹಂಗೆ ಇದಾಗ ಅನಿಸುತ್ತೆ. ಕರಡಿ, ಈ ಕರಡಿ ಇಲ್ಲೊಂದು ಎರಡಿದೆ ಕರಡಿ, ಟೋಟಲ್ 3 ಕರಡಿ ಇದೆ. ಲೈಕ್ ಕರಡಿ. ಭಾರತದ ಕಂದು ತೋಳ. ಎಲ್ಲಿದು ಮಲ್ಕೊಂಬಿಡ್ತಾ ಅಷ್ಟೇ. ಇಂಡಿಯನ್ಸ್ ಎಲ್ಲ ಹಿಂಗೇನೆ ಲೇಜಿ. ನೋಡಿ 3 ಮಲಗಿದೆ. ಭಾರತದ ಬ್ರೌನ್ ತೋಳ ಅಲ್ಲೊಂದು ಮಲಗಿದೆ. ಬಾ ಬಂತು ಇನ್ನೊಂದು. ಏಯ್ ನೋ 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 ನೋ, ಇದಲ್ಲ ಚುಕ್ಕಿ ಜಿಂಕೆ. ಅಷ್ಟೊಂದಿದಲ್ಲಿ ಆನೆ, ಎಲಿಫೆಂಟ್, ಆನೆ ಎಲಿಫೆಂಟ್. ನೀರು ಕುಡಿತಾ ಇದೆ ಅಲ್ಲೋಡು. ಎಲ್ಲಿಗೆ ಹೋಗ್ಬೋದು? ಎಲ್ಲೋಗ್ತಿದ್ಯಾ ಆನೆ? ಎಲ್ಲೋಗ್ತಿದ್ಯಾ ನೀನು? ಬಾಯ್ಲಿ ಬಾಯ್ಲಿ. ಆಫ್ರಿಕನ್ ಎಲಿಫೆಂಟ್. ಏನು ಊಟ ಸರಿಯಾಗಿ ಕೊಡ್ತಲ್ಲ ಅನ್ಸುತ್ತೆ. ಒಣಗೋಗಿದೆ ಬಾಬಾ.
ಒಂದೇ ಇರೋದಲ್ಲ ಆನಿ ಎಂಥದ್ದು ಆನಿ ಒಂದೇ ಇರೋದು. ಹಾಗೆ ಸುತ್ತಾಡ್ಕೊಂಡು ಇವಾಗ ಫುಡ್ ಕೋರ್ಟ್ ಹತ್ರ ಬಂದ್ವಿ. ಬಟ್ ಊಟ ಮಾಡೋ ಟೈಮ್ ಆಗಿಲ್ಲ. ಸೊ ಅದರಿಂದ ನಾವು ಹಾಗೆ ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ. ಐಸ್ ಕ್ರೀಮ್ಗೆ ಅಲ್ಲಿದೆ ರೆಸ್ಟೋರೆಂಟು, ಸಾಕಾದ ರಶ್. ಅದಕ್ಕೆ ಹೇಳೋದು, ಎಲ್ಲಾದರೂ ನಾವು ಯಾವ್ದಾದ್ರು ಪ್ಲೇಸಸ್ಗೆ ಹೋಗಬೇಕು ಅಂದರೆ ವೀಕೆಂಡಲ್ಲಂತೂ ಹೋಗಲೇಬಾರ್ದು ಸ್ನೇಹಿತರೆ. ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ನೋಡ್ಕೊಂಬರ್ಬೋದು, ಯಾಕಂದರೆ ಅಷ್ಟೊಂದು ಕ್ರೌಡ್ ಇರೋಲ್ಲ. ವೀಕೆಂಡಲ್ಲಿ ಹೋದರೆ ಎಲ್ಲರೂ ನುಗ್ಬಿಟ್ಟಿರ್ತಾರೆ, ತುಂಬ ಕ್ರೌಡ್ ಇರುತ್ತೆ. ಐಸ್ ಕ್ರೀಮ್ ತಿನ್ನೋಕ್ಕೂ ಬಿಡ್ತಾ ಇಲ್ಲ ಅಮ್ಮ. ಸೊ ಹಾಗೆ ಝೂ ಎಲ್ಲ ರೌಂಡ್ ಹಾಕ್ಕೊಂಡು ಇನ್ನೇನು ಎಕ್ಸಿಟ್ ಹತ್ರ ತಲುಪಿದ್ವಿ. ಸೊ ಇಲ್ಲಿಂದ ಇವಾಗ ಹೊರಗಡೆ ಹೋಗಿ ಬೇರೆ ಏನಾದರೂ ನೋಡೋಕ್ಕಾಗುತ್ತಾ ಅಂತ ಪ್ಲ್ಯಾನ್ ಮಾಡೋಣ. ಪ್ಯಾಲೇಸ್ ಒಂದು ಪ್ಲ್ಯಾನ್ ಇದೆ. ಇಲ್ಲಿಂದ ಆಚೆ ಹೋದ ತಕ್ಷಣ ಊಟ ಗಿಟ ಮುಗಿಸ್ಕೊಂಡು ಪ್ಯಾಲೇಸ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಪ್ಯಾಲೇಸ್ ಒಂದು ನೋಡಿಕೊಂಡು ಇನ್ ಬಿಟ್ವೀನ್ ಅದಕ್ಕೂ ಮುಂಚೆ ಬೇರೆ ಎಲ್ಲಿಗಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಬೇರೆ ಕಡೆ ಹೋಗ್ಬಿಟ್ಟು ಬರ್ತೀವಿ. ಇಲ್ಲ ಅಂದರೆ ಪ್ಯಾಲೇಸ್ ಮಾತ್ರ ನೋಡಿಕೊಂಡು ಹೋಗ್ತೀವಿ ಬೆಂಗಳೂರು ಕಡೆಗೆ. ಸೊ ಹಾಗಾದರೆ ಸ್ನೇಹಿತರೆ, ನೋಡಿದ್ರಲ್ಲ, ಏನೊಂದು ಸ್ವಲ್ಪ ಪ್ರಾಣಿಗಳನ್ನ ನಿಮಗೆ ತೋರ್ಸೋಕ್ಕಾಯಿತು. ಎಲ್ಲನೂ ತೋರ್ಸೋಕ್ಕಾಗಿಲ್ಲ, ಯಾಕೆಂದ್ರೆ ನನಗೆ ಕಾಣೋಕ್ಕೆ ಸಿಗಲಿಲ್ಲ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಲಗಿತ್ತು, ಕೆಲವೊಂದು ಗೂಡು ಒಳಗಡೆ ಇತ್ತು. ಸೊ ಎಲ್ಲನೂ ನೋಡೋಕ್ಕಾಗಿಲ್ಲ. ಸೊ ಅದರಿಂದ ನಾವಿವಾಗ ಎಲ್ಲನೂ ಮುಗಿಸ್ಕೊಂಡು ಇನ್ನೇನು ಎಕ್ಸಿಟ್ ಹತ್ರ ಬಂದ್ವಿ. ಸ್ನೇಹಿತರೆ ನೋಡಿ, ಇನ್ನೊಂದು 200 ಮೀಟ್ರ್ ಇದೆ ಎಕ್ಸಿಟ್ಗೆ. ಸೊ ಎಕ್ಸಿಟಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಕೊನೆಯದಾಗ ಒಂದು ಪ್ರಾಣಿ ತೋರಿಸ್ತೀನಿ. ಅದನ್ನೊಂದು ನೋಡ್ಕೊಬಿಡಿ. ಅದಾದಮೇಲೆ ಗೇಟ್ ಪಾಸ್ ಮಾಡಬೇಕು. ಇಲ್ಲಿ ನೋಡಿ, ಇದೇ ನಿಮ್ಗೆ ಲಾಸ್ಟ್ಗೆ ಕೊನೆಗೆ ಸಿಗುವಂಥದ್ದು. ಎಕ್ಸಿಟ್ ಹತ್ತತ್ರ ಬಂದಾಗ ಸಿಗುತ್ತೆ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜಿರಾಫೆ ಇಲ್ಲೊಂದಿದೆ, ಅಲ್ಲೊಂದಿದೆ, ಆ ಕಡೆ ಅಲ್ಲೊಂದಿದೆ. ಸೊ ನೋಡಿ, ಮಮ್ಮ ಇಲ್ಲಿ ನೋಡು ಪಾಪ, ನೋಡು ಪಾಪ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ಜಿರಾಫೆ ಏನೋ ಮೇಯ್ತಾ ಇದೆ. ಓಕೆ ಸ್ನೇಹಿತರೆ, ಹಾಗಾದರೆ ಝೂ ಸುತ್ತಾಡಿದ್ದು, ಮೃಗಾಲಯ ನೋಡಿದ್ದು ಆಯಿತು. ಇವಾಗ ಆಚೆಗೆ ಹೋಗ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಮೈಸೂರು ಝೂ ಎಲ್ಲ ಸುತ್ತಾಡಿಕೊಂಡು ಇನ್ನೇನು ಊಟ ಟೈಮ್ ಆಗಿತ್ತು. ಹಾಗೆ ಮೈಸೂರಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಒರಿಜಿನಲ್ ಹನುಮಂತು ಮೆಸ್ಸಿಗೆ ಬಂದ್ವಿ. ಇಲ್ಲಿ ಸಿಗುವಂತಹ ಒಂದು ಚಿಕನ್ ಪಲಾವನ್ನ ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಬಂದಿದ್ದು ಫಸ್ಟ್ ಟೈಮ್ ಇದು. ಸೊ ಅದೇ ರೀತಿ ಇಲ್ಲಿ ಬಂದ್ವಿ. ಒಂದು 1/4 ಗಂಟೆ 20 ನಿಮಿಷ ವೆಯ್ಟಿಂಗ್ ಟೈಮ್ ಇತ್ತು. ಆ್ಯಕ್ಚುಲಿ ತುಂಬಾ ರಶ್ ಇರೋದ್ರಿಂದ, ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಅದೇ ರೀತಿ ಬಂದು ಕೂತ್ಕೊಂಡು ಅದೇ ರೀತಿ ನಾವು ಆರ್ಡ್ರ್ ಕೂಡ ಮಾಡಿದ್ವಿ. ಚಿಕನ್ ಪಲಾವ್ 4 ಜನ ಇರೋದ್ರಿಂದ 4 ಚಿಕನ್ ಪಲಾವ್, ಹಾಗೆ ರೀತಿ ಒಂದು ಚಿಕನ್ ಫ್ರೈ ಕೂಡ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ 2 ನಿಮಿಷ ವೆಯ್ಟ್ ಮಾಡಿದ್ವಿ ಸ್ನೇಹಿತರೆ. ಐಟಮ್ ಬಂತು, ಎಲ್ಲ ಸರ್ವ್ ಮಾಡಿದ್ರು, ಚೆನ್ನಾಗಿ ಗಡತ್ತಾಗಿ ಹೊಟ್ಟೆ ತುಂಬ ತಿಂದು ಅಲ್ಲಿಂದ ನಾವು ಹೊರಟ್ವಿ. ಸೊ ಇಲ್ಲಿ ಬೋರ್ಡ್ ನೋಡ್ತಿದ್ದಲ್ಲ ಸ್ನೇಹಿತರೆ, ಇವಾಗ ಸ್ಟ್ರೈಟ್ ಆಗೋದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಮೈಸೂರು ಪ್ಯಾಲೇಸ್ಗೆ. ಸೊ ಹೌದು, ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಇವಾಗ ನಮ್ಮ ಪ್ರಯಾಣ ಮೈಸೂರು ಪ್ಯಾಲೇಸ್ ಕಡೆಗೆ ಸಾಗ್ತಾ ಇದೆ. ಸ್ನೇಹಿತರೆ, ಇವಾಗ ಬಂದಿದ್ದಾಯಿತು ಪ್ಯಾಲೇಸ್ ಹತ್ರ, ಹೊರಗಡೆ ಹೋಗ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಎಂಟ್ರಿಗೆ ಅಂತ ಬಂದು ಇಲ್ಲಿ ಕ್ಯಾಶ್ ಇಲ್ಲ ಅಂದರೆ ಒಳಗಡೆ ಕಳಿಸಲ್ವಂತೆ. ಕ್ಯಾಶೇ ಇರಬೇಕು.
ಆನ್ಲೈನು ಪೇಮೆಂಟ್ ಯಾವುದೂ ಇಲ್ಲ ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಇನ್ ಕೇಸ್ ಕ್ಯಾಶ್ ಇಲ್ಲ ಅಂದರೆ ಇಲ್ಲಿ ನೋಡಿ ಹಿಂದ್ಗಡೆ ಒಂದು ಕೊಟ್ಟಿದ್ದಾರಲ್ಲ, ಸೊ ಆ ಬೋರ್ಡಲ್ಲಿ ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಮಾಡಿದ್ರೆ ವಾಟ್ಸಪ್ಗೆ ಡೈರೆಕ್ಟಾಗಿ ಇದಾಗುತ್ತೆ. ಸೊ ಅಲ್ಲಿಂದ ನೀವು ಆನ್ಲೈನ್ ಥ್ರೂ ಟಿಕೆಟ್ ಬುಕ್ ಮಾಡ್ಕೋಬೋದು. ಸೊ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೊಡೆ ಹೋಗ್ಬೇಕಾಗುತ್ತೆ. ಸೊ ಬಂದು 10 ನಿಮಿಷ ಆಯಿತು, ಬುಕ್ ಮಾಡ್ತಾಯಿದ್ದೀವಿ. ವಾಟ್ಸಪ್ ಥ್ರೂ ಬುಕ್ ಮಾಡ್ಕೊಂಡು ಕೂತಿದ್ದೀವಿ. ಅವಾಗ ಟಿಕೆಟ್ ಬುಕ್ ಮಾಡ್ತಾ ಇದ್ದಾನೆ, ನಾವಿಲ್ಲಿ ಕೂತಿದ್ದೀವಿ. ಕ್ಯಾಶ್ ಬಿಟ್ಟರೆ ಬೇರೆ ಏನು ತೊಗೊಳ್ಳಲ್ಲ ಅವರು. ಅದು ಬಿಟ್ಟರೆ ಇದೊಂದು ಆಪ್ಷನ್ನು ಆನ್ಲೈನ್ ಬುಕ್ಕಿಂಗ್. ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಆ್ಯಕ್ಚುಲಿ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗೋಂಗಿಲ್ಲ. ಚಪ್ಪಲಿ ಇಡೋಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಇದೆ ಅಲ್ಲಿ. ಆ ಸ್ಟ್ಯಾಂಡಲ್ಲಿ ಚಪ್ಪಲಿ ಇಟ್ಬಿಟ್ಟು ಇವಾಗ ಒಳಗಡೆ ಬಂದಿದ್ದೀವಿ. ಇದು ಪ್ಯಾಲೇಸ್ನ ಒಂದು ಮಧ್ಯಭಾಗ ಅಂತಲೇ ಹೇಳ್ಬೋದು. ಈ ಒಂದು ಜಾಗ ನೋಡ್ತಿದ್ದೀರಲ್ಲ, ಓಪನ್ ಪ್ಲೇಸು. ಇಲ್ಲಿ ಆ್ಯಕ್ಚುಲಿ ರಾಜರ ಮನೆತನದವರು ಕುಸ್ತಿ ಪಂದ್ಯಾವಳಿನ ನಡೆಸ್ತಾ ಇದ್ರಂತೆ ನನಗೆ ಗೊತ್ತಿರೋ ಪ್ರಕಾರ. ಓಕೆ, ಸೊ ಇಲ್ಲಿ ಯಾವುದೇ ಬೇರೆ ಬೇರೆ ರಾಜ್ಯಗಳಿಂದ ಕುಸ್ತಿಪಟುಗಳು ಬಂದು ಕುಸ್ತಿನ ಮಾಡ್ತಾ ಇದ್ರಂತೆ. ಸೊ ಇಲ್ಲೇ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದು ಆ್ಯಕ್ಚುಲಿ ಅರಮನೆಯ ಒಂದು ಹಾಲ್ ಇದು. ಸೊ ಏನು ಹಾಲು, ಕಿಚನ್, ಬೆಡ್ರೂಮ್ ಅಂತೀವಲ್ಲ, ಅದರಲ್ಲಿ ಇದು ಹಾಲ್ ಇದು. ಇವಾಗ ನೀವು ಇಲ್ಲಿ ನೋಡ್ತಿರ್ತಕ್ಕಂತಹ ಈ ಒಂದು ಕೊಠಡಿಯಲ್ಲಿ ರಾಜರ ವಂಶದ ಪ್ರತಿಯೊಬ್ಬ ವ್ಯಕ್ತಿಯ ಚಿತ್ರಣವನ್ನು ಒಂದು ಫ್ರೇಮ್ ಮಾಡಿಟ್ಟಿದ್ದಾರೆ. ಪ್ರತಿಯೊಬ್ಬರು ಫ್ರೇಮ್ಸು ಕೂಡ ಇಲ್ಲಿದೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ, ಇಲ್ಲಿನ ನಮ್ಮ ರಾಜಮನೆತನದವರು ಏನಿದ್ದಾರೆ, ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿನ ರಾಜಮನೆತನದವರು ಅಲ್ಲಿಂದ ವಾಪಸ್ ಬರುವಾಗ ಈ ಗಿಫ್ಟ್ಸ್ಗಳು ಕೊಡ್ತಾರಲ್ಲ, ಸೊ ಆ ಥರ ನೆನಪಿನ ಕಾಣಿಕೆಗಳನ್ನ ಕೊಟ್ಟಂಥ ಪ್ರತಿಯೊಂದು ಐಟಮ್ಗಳು ಸೊ ಈ ಒಂದು ಕೊಠಡಿನಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ತುಂಬಾ ಹಳೆಯದಾದಂಥ ಬೆಳ್ಳಿ ವಸ್ತುಗಳೆಲ್ಲ ಇಲ್ಲಿದ್ದಾವೆ. ಈ ಒಂದು ಕೊಠಡಿಯಲ್ಲಿ ಸ್ನೇಹಿತರೆ ರಾಜರು ಯೂಸ್ ಮಾಡ್ತಿದ್ದಂತಹ ಒಂದು ಚೇರ್ ಇಟ್ಟಿದ್ದಾರೆ, ಬೆಳ್ಳಿಯ ಒಂದು ಚೇರ್ ಇಟ್ಟಿದ್ದಾರೆ. ಅದೇ ರೀತಿ ಆನೆಯ ದಂತದ ಫ್ರೇಮ್ ಇರುವಂತಹ ಒಂದು ಮಿರರ್ ಕೂಡ ಇಟ್ಟಿದ್ದಾರೆ. ಇವಾಗ ನಾವು ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲೇ ನೋಡ್ತಿದ್ದೀರಲ್ಲ, ಇಲ್ಲಿ ಬೆಳ್ಳಿಯ ಒಂದು ಅಂಬಾರಿ ಹಾಗೆ ಚಿನ್ನದ ಅಂಬಾರಿನ ಇಟ್ಟಿರ್ತಕ್ಕಂತಹ ಒಂದು ಜಾಗ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ದಸರಾದಲ್ಲಿ ಆನೆಯ ಮೇಲೆ ರಾರಾಜಿಸುತ್ತಾ ಹೊರಡುತ್ತಲ್ಲ ಅಂಬಾರಿ, ಚಿನ್ನದ ಅಂಬಾರಿನ ನೋಡ್ತಾ ಇದ್ದೀರಾ ನೀವಿಲ್ಲಿ. ಇದೇ ಸ್ನೇಹಿತರೆ ಒರಿಜಿನಲ್ 700 ಎಷ್ಟೋ ಸಮಥಿಂಗ್ kg ಇರ್ತಕ್ಕಂತಹ ಒಂದು ಅಂಬಾರಿ ಇದು. ಇದನ್ನು ಶೋಗೆ ಅಂತಲೇ ಇಟ್ಟಿದ್ದಾರೆ. ಸೊ ದಸರಾ ಟೈಮಲ್ಲಿ ಆ ಒಂದು ದಸರಾ ಅಂಬಾರಿ ಬರೋ ದಿನ ಮಾತ್ರ ಇದನ್ನು ತೆಗಿತಾರೆ ಆಚೆಗೆ. ಗ್ರೌಂಡ್ ಫ್ಲೋರು ರೌಂಡ್ ಹಾಕ್ಕೊಂಡು ಇವಾಗ ಫಸ್ಟ್ ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಪ್ಯಾಲೇಸ್ ಹೊರಗಡೆಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಒಂದು ರಾಜರ ಒಂದು ಪ್ರತಿಮೆ ಇಟ್ಟಿದ್ದಾರೆ. ಹೆಸರು ಗುರು, ಇದು ಸಾರ್ವಜನಿಕರ ಒಂದು ವೀಕ್ಷಣೆಗೆ ಇಟ್ಟಿರೋದ್ರಿಂದ ಆ್ಯಕ್ಚುಲಿ ಏನಂದರೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು ಅಷ್ಟೇ. ಸೊ ಎಲ್ಲ ಕಡೆನೂ ಒಳಗಡೆ ಎಲ್ಲ ಸುತ್ತಾಡೋಕ್ಕೆ ಒಂದು ಪರ್ಮಿಷನ್ ಇಲ್ಲ. ಸೊ ಇನ್ನೊಂದು ನೋಡ್ತಿದ್ರಲ್ಲ ಹಾಲು, ಇದು ತುಂಬಾ ದೊಡ್ಡದಾಗಿದೆ. ಸೊ ಪಿಲ್ಲರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆದರೆ ಒಳಗಡೆ ಹೋಗಿಬಿಡಲ್ಲ, ಈ ಸೈಡಲ್ಲೇ ಹಿಂಗೆ ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬರಬೇಕು. ಹಾಗೆ ಸ್ನೇಹಿತರೆ ಇಲ್ಲಿ ನೋಡ್ತಿದ್ರಲ್ಲ, ಇದು ನೋಡಿ, ಇದು ಪ್ಯಾಲೇಸ್ನ ಒಂದು ಮುಂಭಾಗ. ಸೊ ಈ ಒಂದು ಜಾಗದಲ್ಲಿ ಈ ದಸರಾ ಟೈಮಲ್ಲೆಲ್ಲ ದಸರಾ ಅಂಬಾರಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ಇಲ್ಲಿ ಈ ಒಂದು ಜಾಗದಲ್ಲಿ ರಾಜರವರ ವಂಶಸ್ಥರು ಎಲ್ಲರೂ ಕೂತ್ಕೊಂಡು ಇಲ್ಲಿಂದ ದಸರಾ ವೀಕ್ಷಣೆ ಮಾಡ್ತಾಯಿದ್ರಂತೆ. ಸೊ ನೀವು ನೋಡಿ, ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಇದೆ. ಸ್ಟೆಪ್ಸು ಕೂಡ ಒಂದು ಇದ್ರ ಥರ ಮಾಡಿಟ್ಟಿದ್ದಾರೆ ಕೂತ್ಕೊಂಡು ನೋಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದು ಆ್ಯಕ್ಚುಲಿ ಮೇಯ್ನ್ ಗೇಟು, ಪ್ಯಾಲೇಸ್ ಮೇಯ್ನ್ ಗೇಟ್ ಅದು. ಹಾಗೆ ಸ್ನೇಹಿತರೆ ಇವಾಗ ನಾವು ಪ್ಯಾಲೇಸ್ ಒಳಗಡೆ ಎಲ್ಲ ರೌಂಡ್ ಹಾಕ್ಕೊಂಡು ಆಚೆ ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದಸರಾ ಅಂಬಾರಿಗೆ ಆನೆಗಳಿಗೆ ಯೂಸ್ ಮಾಡುವಂತಹ ಆಭರಣಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದು ಲಾಕ್ ಮಾಡಿ, ಸೊ ಅದನ್ನು ದಸರಾ ದಿನ ಮಾತ್ರ ತೆಗಿತಾರೆ. ಸೊ ಅಲ್ಲಿವರೆಗೂ ಇದು ಲಾಕರಲ್ಲೇ ಇರುತ್ತೆ, ಲಾಕ್ ಆಗೇ ಇರುತ್ತೆ. ಇದನ್ನು ಮೋಸ್ಟ್ಲಿ ನಮ್ಮ SBM ಅವರು ಮೇಂಟೈನ್ ಮಾಡ್ತಿದ್ದಾರೆ ಅನ್ಸುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು.
ದಸರಾ ಜಂಬೂ ಸವಾರಿ ಆನೆಗಳ ಆಭರಣಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒನ್ ಡೇ ಟ್ರಿಪ್ಪಲ್ಲಿ ನಾವು ಬೆಳಿಗ್ಗೆ ಝೂ ಸುತ್ತಾಡಿಕೊಂಡು, ಅದೇ ರೀತಿ ಮಧ್ಯಾಹ್ನ ಊಟ ಮಾಡಿಕೊಂಡು, ಮಧ್ಯಾಹ್ನ ಮೇಲೆ ಪ್ಯಾಲೇಸು ಸುತ್ತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಿಂತಿದ್ದೀವಿ. ಇವಾಗ ನಮ್ಮ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರ್ಬೋದು, ನಾನು ಪ್ಯಾಲೇಸ್ ಮುಂದೆ ಇದ್ದೀನಿ, ಮೈಸೂರು ಪ್ಯಾಲೇಸ್ ಮುಂದೆ. ಇವಾಗೆಲ್ಲ ಒಳಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬಂದ್ವಿ. ಸೊ ನೀವು ನೋಡಿರ್ಬೋದು. ಸೊ ಇವಾಗ ನಾವು ಮನೆಗೆ ಹೊರಡುವಂತಹ ಸಮಯ. ಸೊ ಏನಿತ್ತು, ಈ ಒಂದು ಸಂಡೇ ಒಂದು ಔಟಿಂಗ್ ಮೈಸೂರಿಗೆ ಬಂದಿದ್ವಿ. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಝೂನು ತೋರಿಸ್ದೆ ನಿಮಗೆ, ಹಾಗೆ ಮೈಸೂರು ಪ್ಯಾಲೇಸು ಕೂಡ ತೋರಿಸ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಸಾಗುತ್ತೆ. ಸೊ ಹಾಗಾದರೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.